ಕೊಡಗಿನಲ್ಲಿ ಮಿತಿ ಮೀರುತ್ತಿರುವ ಆನೆ ಮಾನವ ಸಂಘರ್ಷಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಕೊಡಗು ಬಿಜೆಪಿ ಶುಕ್ರವಾರ ಮಡಿಕೇರಿಯಲ್ಲಿ ತೀವ್ರ ಪ್ರತಿಭಟನೆ ನಡೆಸಿತು. ಪೊಲೀಸ್ ಪಹರೆಯನ್ನು ಲೆಕ್ಕಿಸದೆ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ, ಅರಣ್ಯ ಮಂತ್ರಿ, ಶಾಸಕರು ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ಜಿಲ್ಲೆಯ ಮಾಜಿ ಶಾಸಕದ್ವಯರಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ನೇತೃತ್ವದಲ್ಲಿ ಚೈನ್ಗೇಟ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಬಳಿಕ ಅರಣ್ಯ ಭವನಕ್ಕೆ ಮೆರವಣಿಗೆಯಲ್ಲಿ ತೆರಳಿ ಮುತ್ತಿಗೆ ಹಾಕಿದ್ರು. ಕಳೆದೊಂದು ತಿಂಗಳ ಅವಧಿಯಲ್ಲಿ ಆನೆ ದಾಳಿಯಿಂದ ಜಿಲ್ಲೆಯಲ್ಲಿ 5 ಸಾವಾಗಿದ್ದರೂ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಅಧಿಕಾರಿಗಳು ಯಾವುದೇ ಕಾರ್ಯಾಚರಣೆ ನಡೆಸುತ್ತಿಲ್ಲ. ಇತ್ತ ಸರ್ಕಾರ ಮತ್ತು ಜಿಲ್ಲೆಯ ಶಾಸಕದ್ವಯರು ಜನರಿಗೆ ಸುಳ್ಳು ಹೇಳುತ್ತಾ ಭರವಸೆಗಳಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ. ಪುಂಡಾನೆಗಳನ್ನು ಸೆರೆ ಹಿಡಿಯುವ ಅಥವಾ ಸ್ಥಳಾಂತರಿಸುವ ಗೋಜಿಗೆ ಹೋಗುತ್ತಿಲ್ಲ ಎಂದು ಆರೋಪಿಸಿದ ಬಿಜೆಪಿ ಸ್ಥಳಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳು ಬರಬೇಕೆಂದು ಪಟ್ಟು ಹಿಡಿಯಿತು. ಆದರೆ ಸಿಸಿಎಫ್ ಮತ್ತು ಡಿಸಿಎಫ್ ಕೇಂದ್ರ ಕಚೇರಿಯಲ್ಲಿ ಇಲ್ಲ ಎಂಬ ಮಾಹಿತಿಯಿಂದ ಕೆರಳಿದ ಪ್ರತಿಭಟನಾಕಾರರು ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿದ್ದರೆ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾಧಿಕಾರಿಗಳ ಮೂಲಕ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ರವಾನಿಸುವ ಕೆಲಸವೂ ನಡೆಯಿತು. ಇಷ್ಟೆಲ್ಲ ನಡೆದರೂ ಅರಣ್ಯಾಧಿಕಾರಿಗಳ ಆಗಮನ ತಡವಾದಾಗ ಪ್ರತಿಭಟನಾಕಾರರ ತಾಳ್ಮೆ ಮೀರುವ ಲಕ್ಷಣಗಳು ಗೋಚರಿಸಿದವು. ಒಂದು ಹಂತದಲ್ಲಿ ಅರಣ್ಯ ಭವನಕ್ಕೆ ಅಡ್ಡಲಾಗಿ ಇರಿಸಿದ್ದ ಬ್ಯಾರಿಕೇಡ್ಗಳನ್ನು ಪ್ರತಿಭಟನಾಕಾರರು ಬಲವಂತವಾಗಿ ತಳ್ಳಲು ಯತ್ನಿಸಿದ್ರು. ಪ್ರತಿಯಾಗಿ ಪೊಲೀಸ್ ಪಡೆ ಕೂಡ ಪ್ರತಿರೋಧ ಒಡ್ಡಿತು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನೂಕಾಟ ತಳ್ಳಾಟದ ಮಧ್ಯೆ ಬ್ಯಾರಿಕೇಡ್ಗಳು ಉರುಳಿ ಬಿದ್ದು ಕೆಲವರಿಗೆ ಗಾಯಗಳಾದವು. ಒಂದಿಬ್ಬರು ಪೊಲೀಸ್ ಸಿಬ್ಬಂದಿ ಕೂಡ ಗಾಯಗೊಂಡರು. ಅರಣ್ಯ ಇಲಾಖೆಯು ಜನವಿರೋಧಿ ನೀತಿ ಅನುಸರಿಸುತ್ತಿದ್ದು ಸಿ ಮತ್ತು ಡಿ ಭೂಮಿಗೆ ಸಂಬಂಧಿಸಿದಂತೆ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದೆ ಎಂದು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಕಿಡಿಕಾರಿದರು. ಆನೆ ಹಾವಳಿ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳನ್ನು ತೋಟದೊಳಗೆ ಕಟ್ಟಿ ಹಾಕಬೇಕು, ಅವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಅವರು ಆಕ್ರೋಶದಿಂದ ಹೇಳಿದರು. ಇವತ್ತಿನವರೆಗೂ ಒಂದು ಆನೆಯನ್ನು ಕೂಡ ಇರುವಂಥ ಕೆಲಸವನ್ನು ಮಾಡಲಿಲ್ಲ. ಮತ್ತು ಅರಣ್ಯ ಇಲಾಖೆಯವರು ಜನವಿರೋಧಿ ಅರಣ್ಯ ಇಲಾಖೆ ಆಗಿಬಿಟ್ಟಿದೆ. ಒಂದು ಕಾಲದಲ್ಲಿ ಪೊಲೀಸ್ನವ್ರನ್ನ ನಾವು ಜನವಿರೋಧಿ ಪೊಲೀಸ್ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದೆವು. ಇವತ್ತು ಜನಸ್ನೇಹಿ ಪೊಲೀಸ್ ಅಂತಾದರೆ ಅರಣ್ಯ ಇಲಾಖೆಯವರು ಮಾತ್ರ ಜನವಿರೋಧಿ ಅರಣ್ಯ ಇಲಾಖೆ ಆಗಿದೆ. ಅದರ ಜೊತೆಗೆ ನಮ್ಮ ಯಾರು ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ ಅವರಿಗೆ ಆ ಫಾರೆಸ್ಟ್ ವಿಚಾರನೇ ಗೊತ್ತಿಲ್ಲದೆ ಏಕಾಏಕಿ ಅವ್ರ ಮನಸ್ಸಿಗೆ ಬಂದಾಗೆ ಆದೇಶವನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ.
ಈ ಈಶ್ವರ ಖಂಡ್ರೆ ಅವರು ಬಂದ ನಂತರ 5 ಆದೇಶವನ್ನು ಮಾಡಿದ್ದಾರೆ. ಒಂದೆರಡು ಆದೇಶ ಅಲ್ಲ, 5 ಆದೇಶವನ್ನು ಮಾಡಿದ್ದಾರೆ. ಒಂದರಲ್ಲಿ CND ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಅದನ್ನು CND ಲ್ಯಾಂಡು ಎನಿ ಟೈಮ್ ನಾವು ವಾಪಸ್ ಪಡ್ಕೊಳ್ಬೇಕು ಅಂತ ಕಂಡೀಷನ್ ಹಾಕಿ ಅವರಿಗೆ ಕೊಟ್ಟಿದ್ದರು ಕೂಡ ನಡುತೋಪು ಬೆಳೆಸಿಂದ ಕೊಟ್ಟಿರೋದು. ಎನಿ ಟೈಮ್ ನಾವು ಬೇಕಾದರೆ ನಾವು ವಾಪಸ್ ಪಡ್ಕೊಳ್ಬೇಕು ಅಂತ ಆದೇಶ ಕೊಟ್ಟಿರುವಂಥದ್ದು. ಅದರಲ್ಲಿ ಕೂಡ ಈಗ ಇವತ್ತು ಏನಾದರೂ ಹೇಳಕ್ಕೆ ಹೋದರೆ ಫಾರೆಸ್ಟಿಗೆ ಎಷ್ಟು ಎಕರೆ ಜಾಗ ಇದೆ, ಸ್ವಂತ ಜಮೀನ್ದಾರನಿಗೆ ಎಷ್ಟಿದೆ, CND ಎಷ್ಟಿದೆ, ಪೈಸೆಯಾರು ಎಷ್ಟಿದೆ ಅಂತ ದಾಖಲೆ ಕೊಡೋರು ಯಾರು? ಕಸ್ಟೋಡಿಯನ್ DC, ಡೆಪ್ಟಿ ಕಮಿಷನರ್ ಕಸ್ಟೋಡಿಯನ್ ಎಲ್ಲ ಜಾಗದ ಬಗ್ಗೆ ಅವರೇ ಆದೇಶ ಮಾಡಿದರೂ ಕೂಡ ಇವರು ಅದಕ್ಕೇನು ಅಪ್ಪಯ್ಯ ಅಂತ ಏನು ಅವಕಾಶವನ್ನು ಕೊಡ್ತಾಯಿಲ್ಲ. ಅದರ ಜೊತೆಗೆ ಇವರು ಇಲ್ಲೇ ಕೂತ್ಕೊಂಡು ಒಂದೊಂದು ಆದೇಶವನ್ನು ಹೊಡಿಸಿದ್ರಲ್ಲಿ ತಾವು ನೋಡಿದಿರಿ. CND ಲ್ಯಾಂಡ್ ಇರ್ಬೋದು, ಚರ್ಮದಿರ್ಬೋದು, ಅದರ ಜೊತೆಗೆ ಮರ ಗಣಿಕೀಕರಣ ಇರ್ಬೋದು, ಅದರ ಜೊತೆಗೆ ಈಗ ಇನ್ನೊಂದು ಆದೇಶವನ್ನು ಮಾಡಿದೆ. ಈ 83ರಿಂದ ಈಚೆಗೆ ಯಾವುದೆಲ್ಲ ಫಾರೆಸ್ಟ್ ಲ್ಯಾಂಡನ್ನು ಫಾರೆಸ್ಟ್ ಇರ್ಬೋದು, ಇನ್ನೊಂದು ಲ್ಯಾಂಡನ್ನು ಜಾಗ ಮಂಜೂರಾತಿ ಮಾಡಿದೆ ಅದರ ಕೂಡ ಅದನ್ನು ನೋಡಬೇಕು, ಚೆಕ್ ಮಾಡಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ. ಆದರೆ CND ಲ್ಯಾಂಡಲ್ಲಿ ನಮಗೆ ತಿಳಿದ ಹಾಗೆ ಸುಮಾರು ಒಂದು 10,000 ಫ್ಯಾಮಿಲಿಗಳಿದ್ದಾರೆ. 10,000 ಫ್ಯಾಮಿಲಿಗಳು ಇವತ್ತು ಅವರನ್ನು ಖಾಲಿ ಮಾಡಿ ಅಂತಂದರೆ ಅವರು ಬೀದಿಗೆ ಬೀಳುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಸರ್ಕಾರದ ಚಿಂತನೆ ಹೆಂಗೆ ಅಂತ ಹೇಳಿದ್ರೆ ಮಾನವರನ್ನ ರಕ್ಷಣೆ ಮಾಡಬೇಕು, ಕಾಡು ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಕೆಲಸವನ್ನು ಮಾಡಬೇಕು. ಯಾವುದೇ ಈಗ ನಾವು ಇದ್ದಂಥ ಸಂದರ್ಭದಲ್ಲಿ ನಾನು ಈ 25 ವರ್ಷ ಶಾಸಕನಾಗಿದ್ದೇನೆ. ಹಲವಾರು ಟ್ರೆಂಚಸ್ ತೆಗೆದಿದ್ದೇನೆ. EPT ಇದನ್ನು ಕೂಡ ಮಾಡಿದ್ದೇನೆ. ಅದು ಸೋಲಾರ್ ಫೆನ್ಸಿಂಗ್ ಕೂಡ ಮಾಡೋಂಥ ಕೆಲಸವನ್ನು ಕೂಡ ಮಾಡಿದೆ. ಅದನ್ನು ಯಾವುದು ಕೂಡ ಮೇಂಟೈನ್ ಮಾಡಿಲ್ಲ. 2.5 ವರ್ಷದಿಂದ ಯಾವುದು ಮೇಂಟೈನ್ ಮಾಡಲಿಲ್ಲ. ಅದನ್ನೇ ಬಿಟ್ಟು ಇವತ್ತು ಆನೆಗಳು ಕೂಡ ಅದಕ್ಕೆ ಹೊಟ್ಟೆಗೆ ಏನಿಲ್ಲ ಅಂತಂದರೆ ಒಂದು 300 kg ಪರ್ ಡೇ ಬೇಕು. ಅವೆಲ್ಲ ಫ್ಲಾಡರ್ ಇಲ್ಲದೆ ಇವತ್ತು ನಮ್ಮ ತೋಟದೊಳಗೆ ನುಗ್ಗುವಂಥ ವ್ಯವಸ್ಥೆ ಆಗ್ತದೆ. ಇದೊಂದು ಅರಣ್ಯ ಇಲಾಖೆ ಮತ್ತು ಅರಣ್ಯದ ಮಂತ್ರಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಅವರು ಏನೋ ನಿಮಾನ್ಸಲ್ಲಿ ಇರಬೇಕಾದವರು ವಿಧಾನಸೌಧಕ್ಕೆ ನುಗ್ಗಿಬಿಟ್ಟಿದ್ದಾರೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅವರಿಗೆ ಬಂದು ಪರ್ಸನಲಿ ಇಲ್ಲಿ ಜನರ ಸಂಕಷ್ಟ ಏನು ಅಂತ ತಿಳ್ಕೊಳ್ಳದೆ ಕೂತಲಿಂದ ಆದೇಶವನ್ನು ಮಾಡೋದನ್ನು ಬಿಡಬೇಕು. ಈ ಕೂಡಲೇ ಕೊಟ್ಟಂಥ ಆದೇಶ ಏನು 5 ಆದೇಶನ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡಬೇಕು. ಸ್ಪಾಟ್ ವೆರಿಫಿಕೇಷನ್ ಮಾಡಬೇಕು. ಬಂದು ಮತ್ತೆ ತೀರ್ಮಾನ ತಗೊಳ್ಬೇಕು ಅಂತ ಒತ್ತಾಯ ಆಗ್ತಾನೆ. ಆನೆ ತಡೆಯುವಲ್ಲಿ ಆನೆ, ಹುಲಿ, ಕಾಡು ಪ್ರಾಣಿಗಳನ್ನು ಲಾಸ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಲಾಸ್ ಆಗಿದೆ ಅಷ್ಟೇ ಪರಿಹಾರ ಕೊಡಬೇಕು. ಇವಾಗ ಕೊಡ್ತಾ ಇರೋದು ಭಾಳ ಕಡಿಮೆ. ಒಬ್ಬ ಮನುಷ್ಯ ಸತ್ತೋಗ್ಬಿಟ್ರೆ ಅಂತ ಹೇಳಿದ್ರೆ ಒಂದು 20 ಲಕ್ಷ ಕೊಟ್ಬಿಟ್ರೆ ಆಯಿತಾ? ನಿನ್ನೆ ಸತ್ತವನೆಲ್ಲ ಸುಮಾರು ಅವನಿಗೆ ವಯಸ್ಸೇ 49. ಅವನು ಇನ್ನೂ ರಿಟೈರ್ಡ್ ಆಗೋ ಸ್ಟೇಜ್ಗೆ ಇನ್ನೊಂದು 11 ವರ್ಷ ಬಾಕಿ ಇತ್ತು. ಅಷ್ಟರವರೆಗೆ ಅವನ ಅರ್ನಿಂಗ್ಸ್, ಅವನ ಫ್ಯಾಮ್ಲಿನ ಸಾಕುವಂಥದ್ದು. ಆ ರೀತಿ ಇನ್ಶೂರೆನ್ಸಲ್ಲಿ ಇಷ್ಟು ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಆ ರೀತಿಯಲ್ಲಿ ಡಿಕ್ಲೇರ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಬೆಳೆಗೆ ತಕ್ಕ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ನಿಮಗೆ ಉದಾಹರಣೆ ಏನು ಹೇಳ್ತೀನಿ ಅಂತಂದರೆ 1 ಎಕರೆ ಜಾಗದಲ್ಲಿ ಒಬ್ಬ ಭತ್ತ ಬೆಳೆಸಿದರೆ ಅದನ್ನು ಕಂಪ್ಲೀಟ್ ಆನೆ ತಿಂದರೆ ಅವನು ಬದುಕಂಗೆ ಆಗಬೇಕು. ಪುನಃ ನಡಿಗಾಗ್ತದೆ, ಪುನಃ ವ್ಯವಸ್ಥೆ ಬೇಸಿಗೆ ಬೆಳೆಯನ್ನು ತಗೊಳ್ಳೋಕ್ಕಾಗೋಲ್ಲ. ಹಾಗಾಗಿ ಪರಿಹಾರವನ್ನು ಏನು ನಮ್ಮ ತೋಟಗಾರಿಕೆ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ 2 ಜನ ಎಷ್ಟು ಲಾಸ್ ಆಗಿದೆ ಅಂತ ಪರಿಹಾರವನ್ನು ಅಷ್ಟು ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯ. ಕೊಡಗಿನ ಜನತೆ ಅರಣ್ಯವನ್ನು ಉಳಿಸಿಕೊಂಡಿರುವುದು ತಪ್ಪೇ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಪ್ರಶ್ನಿಸಿದರು. ಕೊಡಗಿನಲ್ಲಿ ಆನೆ ಹಾವಳಿಯಿಂದ ಸಾಲು ಪ್ರಾಣಹಾನಿ ಸಂಭವಿಸುತ್ತಿದ್ದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ. ಕೂಡಲೇ ಸರ್ಕಾರವು ತುರ್ತು ಸಭೆ ನಡೆಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಅವರು ಆಗ್ರಹಿಸಿದರು. ಕೊಡಗು ಜಿಲ್ಲೆಯಲ್ಲಿ ಕಳೆದ 10 ದಿನಗಳಲ್ಲಿ 3 ಜನರನ್ನ ಆನೆ ತುಳಿದು ಕೊಂದಿರುವಂಥದ್ದು ಘಟನೆ ಆಗಿದೆ. ಇವತ್ತು ಅರಣ್ಯ ಇಲಾಖೆ ಕೊಡಗು ಜಿಲ್ಲೆಗೆ ಒಂದು ಅತ್ಯಂತ ಅನ್ಯೋನ್ಯ ಸಂಬಂಧ ಇದೆ. ಹಿಂದಿನಿಂದಲೂ ನಾವೆಲ್ಲ ಅರಣ್ಯವನ್ನು ಉಳಿಸ್ಕೊಂಡು ಬಂದಿದ್ದೇವೆ, ಸಾಕಷ್ಟು ಮರಗಳನ್ನು ಉಳಿಸ್ಕೊಂಡಿದ್ದೇವೆ. ಇವತ್ತು ಅದೇ ನಮಗೆ ಮಾರಕ ಆಗಿದೆ ಅಂತ ಆಗ್ತಿದೆ. ಕೊಡಗು ಜಿಲ್ಲೆಯಲ್ಲಿ ವನ್ಯ ಪ್ರಾಣಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಇವತ್ತು ಎಲ್ಲ ಭಾಗದಲ್ಲಿ, ಒಂದು ಭಾಗದಲ್ಲಿ ಈ ಥರ ಎಲ್ಲ ಪ್ರಾಣಿಗಳು, ಆನೆ, ಹುಲಿ, ಚಿರತೆ, ಕಾಡುಕೋಣ, ಮಂಗಗಳು, ಇದರಿಂದ ಸಾಕಷ್ಟು ಬೆಳೆ ನಷ್ಟ ಆಗೋದ್ರ ಜೊತೆಗೆ ಅನೇಕ ಪ್ರಾಣಹಾನಿಗಳಾಗ್ತಾಯಿದೆ. ಜೊತೆಗೆ ಅನೇಕರು ಇದರ ದಾಳಿಗೊಳಗಾಗಿ ಗಾಯಗಳನ್ನು ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತಿನ ಈ ಒಂದು ಅರಣ್ಯ ಇಲಾಖೆ ಪ್ರಾಣಿಗಳಿಗೆ ಏನಾದ್ರು ತೊಂದರೆ ಆ ಕೂಡಲೇ ಜನರ ಮೇಲೆ ಇಲ್ಲದ ಕಾನೂನನ್ನು ತಂದು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಿದೆ. ಆದರೆ ಜನರ ಪ್ರಾಣ ಹೋದರೂ ಸಹ ಅದನ್ನು ಒಂದು ಅತ್ಯಂತ ಸೀರಿಯಸ್ ಆಗಿ ತೊಗೊಳ್ಳೋದೆ, ಏನು ತೊಂದರೆ ಇಲ್ಲ ಅಂತ ಹೇಳುವಾಗಿ ಒಂದಷ್ಟು ಅವರಿಗೆ ಪರಿಹಾರ ಕೊಟ್ಟು ಇವರು ಕೈ ತೊಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಿಂದ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕೊಡಗು ಜಿಲ್ಲೆ ಕೇಳ್ಕೊಳ್ಳೋದೇನೆಂದರೆ,
ಕೊಡಗು ಜಿಲ್ಲೆಗೆ ಪ್ರತ್ಯೇಕವಾಗಿ ಶಾಶ್ವತ ಪರಿಹಾರಕ್ಕೆ ಒಂದು ವ್ಯವಸ್ಥೆ ಆಗಬೇಕು, ಕಾನೂನಲ್ಲಿ ಅವಕಾಶ ಮಾಡಿಕೊಡಬೇಕು. ಯಾವುದೇ ಕಾರಣಕ್ಕೆ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಏನರೋ ಖಾಸಗಿ ಜಮೀನಿಗೆ ಬರದಂತೆ ವ್ಯವಸ್ಥೆ ಮಾಡಬೇಕು. ಇದು ಬೇಡಿಕೆ. ಯಾಕೆಂದರೆ ಸರ್ಕಾರ ಕೇವಲ ಒಂದು ದಿನ ಅದಕ್ಕೆ ಅವ್ರನ್ನ ಬಂದು ಅವರಿಗೆ ಪರಿಹಾರ ಕೊಡ್ತೇವೆ, ಆನೆಯನ್ನು ಓಡಿಸ್ತೇವೆ ಅಂತ ಹೇಳಿದರೆ ಇಲ್ಲಿ ಒಂದು ಊರಿಂದ ಓಡಿಸಿದ್ರೆ ಅದು ಮತ್ತೊಂದು ಊರಿಗೆ ಹೋಗ್ತದೆ, ಮತ್ತೊಂದು ಕಡೆ ಹೋಗಿ ಮತ್ತೊಬ್ಬರ ಪ್ರಾಣವನ್ನು ತೆಗೆಯುವಂಥದ್ದಾಗ್ತದೆ. ಅದರಿಂದ ಇವತ್ತು ನಾವು ಅರಣ್ಯ ಇಲಾಖೆ ಮುಂದೆ ಹೋರಾಟವನ್ನು ಮಾಡ್ತಿದ್ದೇವೆ. ಅರಣ್ಯ ಸಚಿವರು ಏನಿದ್ದಾರೆ ಈಶ್ವರ್ ಖಂಡ್ರೆ ಅವರು ಜಿಲ್ಲೆಗೆ ಬರಬೇಕು, ಇಲ್ಲಿ ಒಂದು ವಿಶೇಷವಾಗಿ ಒಂದು ಸಭೆಯನ್ನು ಮಾಡಬೇಕು. ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ಸಂಘ ಸಂಸ್ಥೆಗಳ ಪ್ರಮುಖರನ್ನ ಸೇರಿಸಿ ಒಂದು ಸಭೆ ಮಾಡಬೇಕು. ಆ ಮುಖಾಂತರ ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ಹೇಳುವಂಥದ್ದನ್ನ ಅವ್ರು ತಿಳ್ಕೊಳ್ಬೇಕು. ಬೆಂಗಳೂರಿನಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಅಥವಾ ಈ ಅಧಿವೇಶನ ಆಗುವಾಗ ಅಲ್ಲಿ ಬರೀ ಉತ್ತರನ ಯಾರಿಂದೋ ಈ ಅಧಿಕಾರಿಗಳನ್ನ ಪಡ್ಕೊಂಡು ಉತ್ತರ ಕೊಡುವಂಥದ್ದಲ್ಲ. ಅವರು ಸ್ವತಃ ಇಲ್ಲಿಗೆ ಬಂದು ಇಲ್ಲಿ ಎಲ್ಲ ಪ್ರಮುಖರನ್ನ ಕರೆದು ಸಭೆ ಮಾಡೋ ಮುಖಾಂತರ ಶಾಶ್ವತ ಪರಿಹಾರ ಮಾಡಬೇಕು. ಇದು ನಮ್ಮ ಇವತ್ತಿನ ಒಂದು ಬೇಡಿಕೆ ಇಟ್ಟು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಇವತ್ತಿನ ಆರಂಭ. ಏನಾದರೂ ಈ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆ ಮುಂದಾಗದಿದ್ದಲ್ಲಿ ಮುಂದೆ ಉಗ್ರ ರೀತಿಯ ಹೋರಾಟವನ್ನು ಸಹ ಭಾರತೀಯ ಜನತಾ ಪಾರ್ಟಿ ಕೊಡಗು ಜಿಲ್ಲೆ ಕೈಗೊಳ್ತೇವೆ. ಒಂದು ಕೊಡಗಿನ ಗಡಿಯನ್ನು ಬಂದ್ ಮಾಡುವಂಥದ್ದು ಅಥವಾ ಕೊಡಗು ಜಿಲ್ಲೆಯನ್ನೇ ಸಾರ್ವಜನಿಕರ ಸಹಕಾರದೊಂದಿಗೆ ಬಂದ್ ಮಾಡೋ ಮುಖಾಂತರ ಸರ್ಕಾರಕ್ಕೆ. ಬಳಿಕ ಅರಣ್ಯಾಧಿಕಾರಿಗಳ ಆಗಮನಕ್ಕಾಗಿ ಪಟ್ಟು ಹಿಡಿದ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗೆ ಸ್ಪಂದನೆ ಸಿಗದಿದ್ದಾಗ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಮುಂದಾದರು. ಈ ವೇಳೆ ಮತ್ತೊಂದು ಹೈಡ್ರಾಮಾವೇ ಎದುರಾಯಿತು. ಚಿತ್ತಾರ ನ್ಯೂಸ್, ಮಡಿಕೇರಿ.